ವೇದಿಕೆ ಮೇಲೆ ಆಸೀನರುವ ಎಲ್ಲ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲಸ ಆರೋಗ್ಯ ಸಿಬ್ಬಂದಿಯವರಿಗೆ ಈ ದಿನ 25ನೇ ತಾರೀಕು ನಮ್ಮ ಎಲ್ಲ ಪತ್ರಕರ್ತರು ಮಳವಳ್ಳಿ ಇರುವಂಥ ಪತ್ರಕರ್ತರು ಹಾಗೂ ಕುಟುಂಬ ವರ್ಗದವರಿಗೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಆದರೆ 6 ತಿಂಗಳಿಗೊಮ್ಮೆ 30 ವರ್ಷ ಮೇಲ್ಪಟ್ಟವರು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡ್ರೆ ಲಿವರ್ ಫಂಕ್ಷನ್ ಟೆಸ್ಟು, ರೀನಲ್ ಫಂಕ್ಷನ್ ಟೆಸ್ಟು, ECG ಪ್ರತಿಯೊಂದನ್ನು ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನೋಡಿದ ತಕ್ಷಣ ಬೇರೆ ವ್ಯವಹಾರ ಬೇರೆ ಚಟುವಟಿಕೆಯನ್ನು ನಿಲ್ಲಿಸಬಾರ್ದು. ಮಾನವನಾಗಿ ಹುಟ್ಟಿ ಸಾವು ಸಹಜ. ಆದರೆ ತಮ್ಮ ಆರೋಗ್ಯವನ್ನು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಯಾವ ಮನುಷ್ಯನೂ ಸುಧಾ ಆರೋಗ್ಯವಂತ ಮನುಷ್ಯ ಇಲ್ಲ ಪ್ರಪಂಚದಲ್ಲಿ. ಒಂದಾನೊಂದು ವ್ಯಥೆ ಇದ್ದೇ ಇರುತ್ತೆ, ಆರ್ಥಿಕ ಮುಗ್ಗಟ್ಟಲ್ಲಿರುತ್ತೆ, ಇಲ್ಲ ಮಾನಸಿಕವಾಗಿ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಪತ್ರಕರ್ತರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಯಾಕೆಂದರೆ ಎಲ್ಲರೂ 30 ವರ್ಷ ಮೇಲ್ಪಟ್ಟವ್ರೆ. 30 ವರ್ಷ ಮೇಲ್ಪಟ್ಟವರಾದರೆ ನಮ್ಮ NCD ಅಂತ ಬರುತ್ತೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಡಯಾಬಿಟೀಸ್, ಮಧುಮೇಹ ಮತ್ತು ಹೈಪರ್ ಟೆನ್ಷನ್ ಕಾಮನ್ ಆಗ್ತದೆ. 100 ಜನದಲ್ಲಿ 60 ಜನಕ್ಕೆ ಕಾಮನ್ ಆಗ್ತದೆ. ಈಗಿನ ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆ ಕಡಿಮೆ ಆಗಿ ಮತ್ತು ಜೀವನ ಶೈಲಿ ಕಡಿಮೆ ಆದಾಗ ಅದಕ್ಕೋಸ್ಕರ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಬೇಕು. ಯಾಕೆಂದರೆ ಆರೋಗ್ಯವೇ ಸಂಪತ್ತು, ಆರೋಗ್ಯ ಭಾಗ್ಯ. ಅದನ್ನು ನೀವು ಇಟ್ಕೊಂಡು ನೀವು ಮತ್ತು ಕುಟುಂಬ ವರ್ಗದವರು ಯಾವಾಗಲೂ ಆರೋಗ್ಯವಂತವಾಗಿರಲೇಬೇಕು ಅಂತ ನಾನು ಆಶಿಸುತ್ತಾ ನನಗೆ ಕಾಲಾವಕಾಶ ಕೊಟ್ಟಂಥ ವೇದಿಕೆಯಲ್ಲಿರುವ ಗಣ್ಯರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ.